ಇನ್ನು ಕೋಲಾರದ ಮಾಲೂರಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ರಾಹುಲ್ ಗಾಂಧಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕಬೇಕು, ಸಾಕಷ್ಟು ಪ್ಲಾನ್ಗಳನ್ನ ಹಾಕಬೇಕು, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನೋದನ್ನು ಕೊಡಿದ್ದಾರೆ. ಬಟ್ ದಿಸ್ ವಾಸ್ ನಾಟ್ ಇಂದಿರಾ ಗಾಂಧೀಜಿಸ್ ವೇ ಆಫ್ ಡೂಯಿಂಗ್ ಪಾಲಿಟಿಕ್ಸ್. ಆದ್ರೆ ಇದು ನಮ್ಮ ಅಜ್ಜಿಯವರಾದಂತ ಇಂದಿರಾ ಗಾಂಧೀಜಿಯವರು ಈ ರೀತಿಯಾದಂತ ರಾಜಕಾರಣನ ಮಾಡಲಿಲ್ಲ. ಇನ್ ಆಲ್ ಹರ್ ಲೆಸನ್ಸ್ ದಟ್ ಶಿ ಟಾಟ್ ಮೀ, ಎವ್ರಿ ಸಿಂಗಲ್ ಲೆಸನ್ ದೇರ್ ವಾಸ್ ಆಕ್ಚುಲಿ ಓನ್ಲಿ ಒನ್ ಲೆಸನ್. ಅವರು ನನಗೆ ಹೇಳಿಕೊಟ್ಟಂತ ಎಲ್ಲ ಪಾಠಗಳಲ್ಲಿ ಅವ್ರು ನನಗೆ ಮಾತಾಡಿದಾಗ ಎಲ್ಲ ಕೂಡ ಪ್ರಮುಖವಾಗಿ ಒಂದು ಅಂಶನ ನನಗೆ ಹೇಳಿದ್ರು. ಅಂಡ್ ವಿತ್ ದಟ್ ಒನ್ ಲೆಸನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಪಾಲಿಟಿಕ್ಸ್. ಆ ಒಂದು ಪಾಠದಿಂದ, ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು. ಶಿ ಸೆಡ್ ಒನ್ಸ್ ಟು ಮೀ, ರಾಹುಲ್, ದ ಲೀಡರ್ ಓನ್ಲಿ ಹ್ಯಾಸ್ ಒನ್ ಜಾಬ್. ಅವರು ನನಗೆ ಒಂದು ಮಾತು ಹೇಳಿದ್ರು, ರಾಹುಲ್, ನಾಯಕನಂತಂದ್ರೆ ನಾಯಕನಿಗಿರ್ತಕ್ಕಂಥದ್ದು ಒಂದೇ ಕೆಲಸ, ಅಂಡ್ ಒನ್ ಟೆಕ್ನಿಕ್, ಮತ್ತೆ ಒಂದು ತರದ ಪದ್ಧತಿ. All the leader has to do is search carefully for unfairness. ಒಬ್ಬ ನಾಯಕ ಏನ್ ಮಾಡ್ಬೇಕಂದ್ರೆ ಹುಡುಕಿ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಗುರುತಿಸಂತ ಲಕ್ಷಣ ನಾಯಕ. And where one sees unfairness, without any fear, without backing down, one must challenge that unfairness. ಒಬ್ಬ ನಾಯಕನಿಗೆ ಸಮಾಜದಲ್ಲಿ ತಾರತಮ್ಯ ಕಾಣಿಸಿದಾಗ ಹೆಜ್ಜೆ ಹಿಂದೆ ಹಿಡಿದೆ, ಎದೆ ಗುಂದದೆ ಆ ಒಂದು ತಾರತಮ್ಯನ ನಿರ್ಮೂಲ ಮಾಡೋ ಕೆಲಸನ ನಾಯಕರು ಮಾಡಬೇಕಾಗ್ತದೆ. In every single lesson she ever taught me, this was the crux. ಅವರು ನನಗೆ ಹೇಳಿಕೊಟ್ಟಂತ ಹಲವಾರು ಪಾಠಗಳಲ್ಲಿ ಇದೇ ಅತ್ಯಂತ ಪ್ರಮುಖವಾದಂತ ಪಾಠ. If you challenge unfairness, you will get hurt, you will get abused, you will get attacked. ನೀವು ಈ ತಾರತಮ್ಯಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಸಮಾಜದಲ್ಲಿರ್ತಕ್ಕಂಥ ಒಡಕುಗಳನ್ನ ಪ್ರಶ್ನೆ ಮಾಡಿದಾಗ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನು ಹೀಯಾಳಿಸ್ತಾರೆ. The more abused you are getting, the more attacks that are coming on you, the better you are doing your job. ನಿಮ್ಮ ಮೇಲೆ ಎಷ್ಟು ಹಲ್ಲೆ ಆಗುತ್ತೆ, ನಿಮ್ಮನ್ನ ಜನ ಎಷ್ಟು ಹೀಯಾಳಿಸ್ತಾರೆ, ಎಷ್ಟು ಅವಮಾನ ಮಾಡ್ತಾರೆ, ಅಷ್ಟೇ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಂತ ಅದು ಸೂಚನೆ ಇದೆ. And your only duty is never to get scared, never to back down. ನಿಮ್ಮ ಒಂದೇ ಕರ್ತವ್ಯ, ಎಂದಿಗೂ ಕೂಡ ಭಯ ಪಡಬಾರ್ದು, ಎಂದಿಗೂ ಕೂಡ ಒಂದು ಹೆಜ್ಜೆ ಹಿಂದಕ್ಕಿಡಬಾರ್ದು ಅನ್ನೋ ಒಂದು ಮಾತು. This is the only real lesson in politics and in life also. ಇದು ರಾಜಕಾರಣದಲ್ಲಾಗಿರ್ಬೋದು, ಸರ್ವೇ ಸಾಮಾನ್ಯ ಬದುಕಿನಲ್ಲಾಗಿರ್ಬೋದು, ನಾವು ಪ್ರತಿದಿನ ಅಳವಡಿಸ್ಕೋಬೇಕಾದ್ದು ಇದು ಒಂದು ಪಾಠ ಮಾತ್ರ. And if you look at India today, you will find that the government in Delhi is the master of spreading unfairness. ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ, ಈ ತಾರತಮ್ಯಗಳನ್ನ, ಅನ್ಯಾಯನ ಹರಡಿಸೋದ್ರಲ್ಲಿ ನಂಬರ್ 1 ಇದೆ. I will give you some examples. ನಾನು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. The richest men in this country, 25 rich men, billionaires, the Prime Minister has forgiven 16 lakh crore rupees in bank loans to these people. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸುಮಾರು 25 ಜನ ಬಂಡವಾಳಶಾಹಿಗಳು, ಕೋಟ್ಯಾಧೀಶ್ವರರು, ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು 16 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ. The common citizen immediately, when he hears such a number, he asks, how big is this number? What does this number actually mean? ಒಬ್ಬ ಸಾಮಾನ್ಯ ಪ್ರಜೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.